ನಮಸ್ಕಾರ. ನಾನು ಇವತ್ತು ಕ್ಯಾರ್ಪುರವಾದ ವೆಂಗಯ್ಯನ ಕೆರೆ ಹತ್ರ ಇದ್ದೀನಿ. ಇವತ್ತಿನ ಇದ್ದು 8ನೇ ಅಪ್ಡೇಟು. ಸೊ ಈ ನೆನ್ನೆ ಬಿದ್ದಂಥ ಮಳೆಗೆ ಸುಮಾರು 2 ಅಡಿಗಳಷ್ಟು ನೀರು ಬಂದಿದೆ. ಸೊ ಈ ಕೆರೆ ಏನು ಪುನರ್ಜೀವನಗೊಳಿಸಬೇಕು ಅಂತ ಅಂದ್ಕೊಂಡಿದ್ವೋ ಅದಕ್ಕೆ ದಾಪುಗಾಲಾಗ್ತಾ ಇದೆ ಈ ಕೆರೆ. ಸೊ ನಮ್ಮ ಹಗಲು ಕನಸಿನ ಕೆರೆ ಏನಿದೆಯೋ ಅದನ್ನು ಮರಳಿ ವಾಪಸ್ಸು ಪಡಿತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಅನೇಕ ಇಲಾಖೆಗಳು ಇದನ್ನು ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಮೊದಲನೇದಾನಿಗೆ ಧನ್ಯವಾದಗಳು. ಮತ್ತು ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಟು ಬಸವರಾಜ್ ಸಾಹೇಬರು. ಸೊ ಈ ಕೆರೆನ ಪುನರ್ಜೀವನಗೊಳಿಸೋಕ್ಕೆ ಲಾಸ್ಟು 2 ಇಯರ್ಸ್ ಬ್ಯಾಕು ಇದಕ್ಕೆ ಭೂಮಿ ಪೂಜೆ ಮಾಡಿ ಇದು ಮಾಡಿದರು. ಸೊ ಅವ್ರಿಗೂ ಕೂಡ ನನ್ನ ವಿಶೇಷ ಧನ್ಯವಾದಗಳು. ನಮ್ಮ ಹಗಲು ಕನಸಿನ ಕೆರೆ ಏನಿದೆಯೋ ಅಂದರೆ ಎ ಕೃಷ್ಣಪ್ಪನವ್ರ ಕಾಲದಲ್ಲಿ ಈ KRPM ಜನತೆಗೆ ಇದು ಹಗಲು ಕನಸಿನ ಕೆರೆ ಆಗಿತ್ತು. ಸೊ ಅದನ್ನು ಮರಳಿ ವಾಪಸ್ಸು ಪಡೆಯುವಾಗಲಿ ನಾವೆಲ್ಲ ಸಫಲರಾಗ್ತಾ ಇದ್ದೀವಿ. ಸೊ KRPM ಜನತೆಗೆ ಮತ್ತು ನನ್ನ ವಾಲಂಟಿಯರ್ಸ್ ಮಿತ್ರರಿಗೆ ವಿಶೇಷ ಧನ್ಯವಾದಗಳು ಕೂಡ ಅರ್ಪಿಸ್ತಾ ಇದ್ದೀನಿ ಈ ಮೂಲಕ. ಸೊ ನಾನು ಮತ್ತೊಮ್ಮೆ ಬಸವರಾಜ್ ಸಾಹೇಬರಲ್ಲಿ ಮತ್ತು ADLR ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಕೆರೆ ಏನಿದೆಯೋ 64 ಎಕರೆ ಚಿಲ್ಲರೆ ಏನಿದೆಯೋ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಬೇಲಿ ಹಾಕಿ ಈ ಕೆರೆನ ಉಳಿಸ್ಬೇಕಾಗಿ ತಮ್ಮಲ್ಲಿ ಮನವಿ. ಸಣ್ಣತಮ್ಮನಹಳ್ಳಿ ಸರ್ವೆ ನಂಬರ್ 46ರಲ್ಲಿ 26 ಎಕರೆ 23 ಗುಂಟೆ ಇದೆ. KRPM ಸರ್ವೆ ನಂಬರ್ 9ನಲ್ಲಿ 38 ಎಕರೆ 12 ಗುಂಟೆ ಇದೆ. ಸೊ ಈ ಡಿಫ್ರೆನ್ಸು ಟೋಟಲಾಗಿ ಏನಂದರೆ ಇದು ಈ ಕೆರೆ 64 ಎಕರೆ 35 ಗುಂಟೆ ಇದೆ. ಸೊ ಇವಾಗ ಡಿಫ್ರೆನ್ಸ್ ಏನಂದರೆ 59 ಎಕರೆ ಚಿಲ್ಲರೆ ಇರೋದು ಇವಾಗ. ಸೊ ಆ ಡಿಫ್ರೆನ್ಸ್ 5 ಎಕರ್ಸು ಏನಿದೆಯೋ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಬೇಲಿ ಹಾಕಿ ಕೆರೆಗೆ ಉಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು.